Hi, hello, welcome back to my YouTube channel. If you're new here, please don't forget to subscribe. This video is all about creating a cozy Valentine's Day canopy with what's available at home. Let's start the video. Firstly, happy Valentine's Day to all my viewers and subscribers. Before doing an canopy, I am doing some craft. ಏನಕ್ಕೆ ಕ್ರಾಫ್ಟ್ ಅಂತ ಅಂದರೆ ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಸ್ವಲ್ಪ ಹಾರ್ಟ್ಸ್ ಎಲ್ಲ ಹಾಕೋಣ ಕೆನೋಪಿಯಲ್ಲಿ ಅಂತ. ನನ್ನ ಹತ್ರ ರೆಡ್ ಕಲರ್ ಶೀಟ್ ಇರಲಿಲ್ಲ, ಸೊ ಐ ಟುಕ್ ಸಮ್ ವೈಟ್ ಡ್ರಾಯಿಂಗ್ ಶೀಟ್ ಆ್ಯಂಡ್ ಈ ಥರ ಹಾರ್ಟ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ರೆಡ್ ಪೇಂಟ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಈ ಥರ ಮಾಡಿ ತುಂಬ ಚೆನ್ನಾಗಾಯಿತು, ಬಿಕಾಸ್ ರೆಡ್ ಕಲರ್ ಶೀಟ್ನಲ್ಲಿ ಮಾಡಿದರೆ ಈ ಥರ ಇಷ್ಟೊಂದು ಚೆನ್ನಾಗಿ ಡಾರ್ಕ್ ರೆಡ್ ಬರ್ತಾ ಇರಲಿಲ್ಲ. ಅದು ಫೋಟೋಸಲ್ಲೂ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಒಂದೊಂದಕ್ಕೆ ಎಲ್ಲದಕ್ಕೂ ನಾನೇ ಪೇಂಟ್ ಮಾಡಿದೆ. ಸ್ವಲ್ಪ ನನ್ನ ನೀಸನ್ನು ಕೂಡ ಮಿಸ್ ಮಾಡಿದೆ, ಬಿಕಾಸ್ ಅವಳಿದ್ರೆ ತುಂಬ ಹೆಲ್ಪ್ ಮಾಡ್ತಿದ್ಲು ಎಲ್ಲ ಪೇಂಟಿಂಗಲ್ಲಿ. ಬಟ್ ಅಷ್ಟೇ ಗಲೀಜು ಮಾಡ್ತಿದ್ಲು, ಅದನ್ನೆಲ್ಲ ನಾನು ಕ್ಲೀನ್ ಮಾಡಬೇಕಿತ್ತು. ಓಕೆ, ಅದೆಲ್ಲ ಬಿಡಿ, ಲೆಟ್ ಮಿ ಕಂಟಿನ್ಯೂ ದ ವಿಡಿಯೋ. ಈ ಥರ ಒಂದು ವೈಟ್ ಕಾಟನ್ ಸ್ಟ್ರಿಂಗ್ ತೊಗೊಂಡ್ಬಿಟ್ಟು ಅದಕ್ಕೆ ಒಂದೊಂದೇ ಫೆವಿಕ್ವಿಕ್ ಹಾಕ್ಬಿಟ್ಟು ಈ ಥರ ಸ್ಟಿಕ್ ಮಾಡ್ತಾಯಿದ್ದೀನಿ. ಎಲ್ಲ ಸ್ಟಿಕ್ ಮಾಡಿ ಆದಮೇಲೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಫೆವಿಸ್ಟಿಕ್ ಅದು ನಾನು ಫೆವಿಕ್ವಿಕ್ ಅಂತ ಹೇಳಿಬಿಟ್ಟೆ. ಮತ್ತು ಅದನ್ನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಹಾಕಬೇಡಿ, ಅದು ಫೆವಿಕ್ವಿಕ್ ಅಲ್ಲ ಅಂತೆಲ್ಲ. ದಿಸ್ ಈಸ್ ಹೌ ಇಟ್ ಲುಕ್ಸ್ ಎಟ್ ದ ಎಂಡ್. ದಿಸ್ ಈಸ್ ವೇರ್ ಐ ಆಮ್ ಸೆಟ್ಟಿಂಗ್ ಅಪ್ ದ ಕೆನೋಪಿ. ಆ್ಯಂಡ್ ಟು ಡೂ ದಟ್ ನಾನು ಮನೇಲಿರೋ ಐಟಮ್ಸ್ನೇ ಯೂಸ್ ಮಾಡ್ತಾ ಇರೋದು. ತೋರಿಸ್ತೀನಿ ಏನೇನು ಯೂಸ್ ಮಾಡ್ತಾ ಇದ್ದೀನಿ ಅಂತ. ದಿಸ್ ಈಸ್ ಎ ವೈಟ್ ಸ್ಕ್ರೀನ್, ಡೆಕೋರ್ಗೆ ಅಂತಲೇ ಇಟ್ಕೋತಾರೆ. ನಮ್ಮ ಮನೇಲಿತ್ತು, ನಾನು ಅದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಇಫ್ ಯು ಡೋಂಟ್ ಹ್ಯಾವ್ ಯು ಕ್ಯಾನ್ ಯೂಸ್ ವೈಟ್ ಸ್ಯಾರಿ ಆರ್ ವೈಟ್ ಕಲರ್ ಕ್ಲಾತ್ ಏನಾದರೂ ಯೂಸ್ ಮಾಡ್ಬೋದು. ಐ ಆಮ್ ಟ್ರೈಂಗ್ ಟು ಟೇಕ್ ಸೆಂಟರ್ ಆಫ್ ದ ಸ್ಕ್ರೀನ್. ಅದನ್ನು ತೊಗೊಂಡ್ಬಿಟ್ಟು ಈ ಥರ ಸೆಂಟರಲ್ಲಿ ಒಂದು ನಾಟ್ ಹಾಕ್ಕೊಳ್ಬೇಕು, ಸ್ಟ್ರಿಂಗ್ ತೊಗೊಂಡ್ಬಿಟ್ಟು. ಆವಾಗ ಅದು ಈಸಿಯಾಗಿ ಟೈ ಮಾಡೋದಕ್ಕೆ ಆಗುತ್ತೆ. ನಾನು ಅದು ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಒಂದು ನಾಟ್ ಹಾಕ್ಕೊಳ್ಬೇಕು. ನಾನು ಸ್ವಲ್ಪ ಟೈಟಾಗೆ ಹಾಕ್ಕೊಳ್ತಾ ಇದ್ದೀನಿ, ಬಿಕಾಸ್ ಇದು ಸ್ಯಾಟಿನ್ ಕ್ಲಾತ್ ಆಗಿರೋದ್ರಿಂದ ಇಟ್ ಮೇ ಫಾಲ್ ಅಂತ. ದೆನ್ ಈ ಥರ ಬ್ಯಾಕ್ಗ್ರೌಂಡಿಗೆ ಮಿಡಲ್ಲಾಗಿ ಫಿಕ್ಸ್ ಮಾಡಿಕೊಂಡು ಅದನ್ನು ಅರೇಂಜ್ ಮಾಡ್ಕೊಳ್ಬೇಕು. ನಾನು ಇಷ್ಟು ಅರೇಂಜ್ ಮಾಡೋಷ್ಟರಲ್ಲಿ ನನ್ನ ನೀಸ್ ಆಲ್ರೆಡಿ ಸ್ಕೂಲಿಂದ ಬಂದಿದ್ಲು. ಈ ಕ್ಲಿಪ್ಸ್ ಎಲ್ಲ ಅವಳೇ ತೆಗ್ದಿರೋದು. ಸ್ಪೆಷಲ್ ಥ್ಯಾಂಕ್ಸ್ ಟು ಹರ್. ನೋಡ್ತಾ ಇದ್ದೀರಲ್ಲ, ನನ್ನ ಸ್ಕ್ರೀನ್ ತುಂಬಾ ಲಾಂಗ್ ಇದೆ. ಇಷ್ಟೊಂದು ಲಾಂಗ್ ಇರೋದು ತೊಗೊಳ್ಳೋದೇನು ನೆಸೆಸರಿ ಇಲ್ಲ. ನೀವು ಮನೇಲಿರೋ ಒಂದು ಸ್ಯಾರಿ ಅಥವಾ ಸಮ್ ವೈಟ್ ಕ್ಲಾತ್ ಏನಾದರೂ ತೊಗೊಂಡ್ರೆ ಸಾಕು. ಡೈಮೆನ್ಷನ್ನಿಗೆ ಕರೆಕ್ಟ್ ಆಗೋದು ಒಂದು ಕ್ಲಾತ್ ತೊಗೊಂಡ್ರೆ ಸಾಕು. ದೆನ್ ಫ್ಲೋರ್ಗೆ ಈ ಥರದ್ದು ಒಂದು ಸಿಂಗಲ್ ಕಾಟನ್ ಬೆಡ್ ಹಾಕ್ತಾ ಇದ್ದೀನಿ ನಾನು, ಬಿಕಾಸ್ ನನ್ನ ಹತ್ರ ಬೇರೆ ಥರ ಯಾವ ಕುಷನ್ಸ್ ಎಲ್ಲ ಇಲ್ಲ. ಅದಕ್ಕೆ ನಂದು ಸ್ಕ್ರೀನ್ದು ಕ್ಲಾತು ತುಂಬ ಉದ್ದ ಇದರಿಂದ ಅದರಲ್ಲೇ ನಾನು ಇದನ್ನೆಲ್ಲ ಕವರ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಕಾಂಟ್ರಾಸ್ಟ್ ಆಗಿ ಬೇರೆ ಬೇರೆ ಕಲರ್ಸ್ ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ಟೆಂಟ್ ಥರ ಕ್ಲೀನಾಗಿ ಪೋಸ್ಚರ್ ಬರಲಿ ಅಂತೇಳಿ ಮಿಡಲಲ್ಲಿ ಈ ಥರ ಒಂದು ಪಿನ್ ಹಾಕ್ಕೋತಾ ಇದ್ದೀನಿ ನಾನು. ದೆನ್ ಇದು ಒಂದು ಹಾರ್ಟ್ ಶೇಪಿಂದು ಪಿಲ್ಲೋ ಇತ್ತು ನನ್ನ ಹತ್ರ, ಅದನ್ನು ಹಾಕ್ತಾ ಇದ್ದೀನಿ. ಸಮ್ ಎಕ್ಸ್ಟ್ರಾ ಪಿಲ್ಲೋಸ್ ವಿಚ್ ಐ ಹ್ಯಾವ್ ಇನ್ ಹೋಮ್ ಆ್ಯಂಡ್ ಒನ್ ಮೋರ್ ಹಾರ್ಟ್ ಶೇಪ್ ಪಿಲ್ಲೋ. At last, my pinky papu. Next I am going to add these lights. ತುಂಬ ಟ್ಯಾಂಗಲ್ ಆಗಿತ್ತು, ನಂಗೆ ಅಲ್ಲೇ ಪ್ಲಗ್ ಇದ್ದಿದ್ದರಿಂದ ನಾನು ಅಲ್ಲೇ ಹಾಕಿದೆ. ತುಂಬಾ ಟ್ಯಾಂಗಲ್ ಆಗಿತ್ತು. ಪಾಪ ನನ್ನ ನೀಸ್ ಹಿಂದೆ ನಿಂತ್ಕೊಂಡು ಎಲ್ಲ ತೆಗಿತಾ ಇದ್ದಾಳೆ. ಆ್ಯಂಡ್ ದಿಸ್ ಈಸ್ ದ ಥಿಂಗ್ ವಿಚ್ ವಿ ಹ್ಯಾವ್ ಕ್ರಾಫ್ಟೆಡ್ ಅಟ್ ಫಸ್ಟ್. ಇದನ್ನು ಎಲ್ಲಿ ಚೆನ್ನಾಗಿ ಕಾಣುತ್ತೆ ನೋಡಿ ಹಾಕ್ತೀನಿ. ಓಕೆ, ಐ ಥಿಂಕ್ ಐ ವಿಲ್ ಪ್ಲೇಸ್ ಅಟ್ ಸೈಡ್ಸ್. ವೈಟ್ ಮೇಲೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ದೆನ್ ಯಾಕೋ ಸಿಂಪಲ್ ಅನಿಸ್ತು ಅಂತ ಇದು ಒಂದು ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದೆನ್ ಐ ಆಮ್ ಗೋಯಿಂಗ್ ಟು ಆ್ಯಡ್ ದಿ ಸ್ಪಾಟ್ಸ್ ಎಟ್ ದ ಬ್ಯಾಕ್ಗ್ರೌಂಡ್. ಆ್ಯಂಡ್ ಆ ಸೈಡ್ ಒಂದು ಇಡಬೇಕಿತ್ತು, ಅದು ಮರ್ತೋದೆ. ದೆನ್ ಈ ಥರ ಒಂದು ಸ್ವಲ್ಪ ಬಲೂನ್ಸ್ ಇತ್ತು ಮನೇಲಿ, ಅದನ್ನೊಂದು ಸ್ವಲ್ಪ ಈ ಥರ ಡೆಕೋರೇಟ್ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಆಚೆ ಈಚೆ ಆಗ್ತಾಯಿತ್ತು, ಅದಕ್ಕೆ ಸ್ವಲ್ಪ ಈ ಥರ ಪ್ಲಾಸ್ಟರ್ನ ಸ್ಟಿಕ್ ಮಾಡ್ತಾಯಿದ್ದೀನಿ. ಬೋತ್ ಸೈಡ್ ಕೂಡ ಈ ಥರನೇ ಬಲೂನ್ಸ್ನ ಸ್ಟಿಕ್ ಮಾಡಿದೆ. ನೆಕ್ಸ್ಟ್ ಐ ಹ್ಯಾವ್ ರೆಡ್ ಬಲೂನ್ಸ್ ಟು. ಅದು ಸ್ವಲ್ಪ ಬ್ಲೋ ಮಾಡಿ ಕೆನೋಪಿ ಒಳಗಡೆ ಸೈಡಲ್ಲಿಟ್ಟೆ, ಆಚೆ ಈಚೆ ಚೆನ್ನಾಗಿ ಕಾಣುತ್ತೆ ಅಂತ. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಆ್ಯಡ್ ದಿಸ್ ವೈಟ್ ಕಾರ್ಪೆಟ್. ಇದ್ರ ಮೇಲೆ ಒಂದು ಟೇಬಲ್ ಇಟ್ಬಿಡ್ತೀನಿ. ದೆನ್ ಎವ್ರಿಥಿಂಗ್ ವಿಲ್ ಬಿ ಸೆಟ್. ಈ ಟೇಬಲ್ಗೆ ನಾನು ರೆಡ್ ರ್ಯಾಪ್ ಮಾಡಿದ್ದೀನಿ, ಜಸ್ಟ್ ಟು ಮ್ಯಾಚ್ ದ ವೈಬ್. ಆ್ಯಡಿಂಗ್ ಸಮ್ ರೂಮ್ ಫ್ರೆಶ್ನರ್ ಜಸ್ಟ್ ಫಾರ್ ದ ಫ್ರೆಶ್ ಫೀಲ್.
ದೆನ್ ಐ ಫೆಲ್ಟ್ ಲೈಕ್ ಲೈಟ್ಸ್ ಯಾಕೋ ಕಡಿಮೆ ಅನಿಸ್ತು ಅಂತ ಅದಕ್ಕೆ ಇನ್ನೂ ಒಂದು ಹಾಕ್ತಾಯಿದ್ದೀನಿ. ಎನಿವೇಸ್ ಪ್ಲಗ್ ಅಲ್ಲೇ ಹತ್ತಿರದಲ್ಲಿತ್ತು ಅಂತೇಳಿ ಇನ್ನೂ ಒಂದು ಲೈಟ್ಸ್ ಹಾಕ್ತೆ. ದೆನ್ ಸಮ್ ಮೋರ್ ಬಲೂನ್ಸ್. That's it. Let me show you the final look. Okay guys, this is the cozy Valentine's Day canopy which I have created with what's all I have in home. Stay tuned for the next video. Something big is coming. Thank you so much for all your love and support towards me. If you are not subscribed yet, please do like, share, comment and subscribe to my YouTube channel and stay tuned for my next video.